ಓಕೆ, ಮೊನ್ನೆ ಕೆ ಎಸ್ ಬರ್ದಿದ್ದೀರಾ? ಕೆ ಎಸ್ ಬರ್ದಿರೋರು, ಓಕೆ. ಯು ಪಿ ಎಸ್ ಸಿ ಫೋಕಸ್ ಮಾಡ್ತಿರೋರು ಎನಿಬಡಿ? ಒಬ್ಬರೇ ಇಡೀ ಕ್ಲಾಸಲ್ಲಿ ಯು ಪಿ ಎಸ್ ಸಿಗೆ ಅಲ್ಲ ಗೊತ್ತು. ಕೆ ಎಸ್ ಬಿಟ್ಟು ಯು ಪಿ ಎಸ್ ಸಿ ಫೋಕಸ್ ಮಾಡ್ದೆ ಯಾರಿದ್ದೀರಾ? ಯಾರಿಲ್ಲ. ಎಷ್ಟು ಜನ ಇಲ್ಲಿ ಇಂಗ್ಲೀಷ್ ಮೀಡಿಯಮು? 3-4 ಜನ ಅಷ್ಟೇ. ಬಾಕಿ ಎಲ್ಲ ಕನ್ನಡ ಮೀಡಿಯಮಾ? ಹಾಂ, ಆಯ್ತು. ಸೈನ್ಸ್ ಬ್ಯಾಕ್ಗ್ರೌಂಡ್, ಬಿ ಎಸ್ ಸಿ, ಆರ್ಟ್ಸ್, ಕಾಮರ್ಸ್, ಓಕೆ ಓಕೆ. ಇಂಜಿನಿಯರಿಂಗ್ ಒಬ್ಬರೇ? ಮಾಸ್ಟರ್ ಡಿಗ್ರಿ ಇಬ್ಬರೇ? ಎಷ್ಟು ಯಾವುದು? ಎಸ್ ಫಿಸಿಕ್ಸ್. ನಿಮ್ಮದು? ಹಾಂ, ಎಸ್ ಕಂಪ್ಯೂಟರ್ ಸೈನ್ಸ್. ಇನ್ಯಾರು ಮಾಸ್ಟರ್ ಡಿಗ್ರಿ ಇಲ್ಲ? ಓಕೆ. ಹೇಗಾಯ್ತು ಎಕ್ಸಾಮು ಕೆ ಪಿ ಎಸ್ ಸಿ ಪ್ರಿಲಿಮ್ಸ್? ಓಕೆ. ಮತ್ತೆ ಇವಾಗ ಎಕ್ಸಾಮ್, ರೀ ಎಕ್ಸಾಮ್ ನವಂಬರ್ಗ ಜನವರಿಗ? ಎನಿಬಡಿ ಏನು ಐಡಿಯಾ? ನವಂಬರ್ಗೆ ಆಗ್ಬೋದು, ಇಲ್ಲ ಜನವರಿಗೆ ಆಗ್ಬೋದು ಅಂತಿದ್ದಾರೆ, ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ವೆಯ್ಟ್, ಆಯಿತಾ? ಆದರೆ ನೀವು ಕೆ ಪಿ ಎಸ್ ಸಿ ಈ ಹಣೆ ಬರ ಹೀಗೇನೆ ಇದ್ದೇ ಇರುತ್ತೆ, ಅದು ಯೂಶ್ವಲಿ ಅದು ಕೆ ಪಿ ಎಸ್ ಸಲ ಇದ್ದೇ ಇರುತ್ತೆ. ನೀವು ಎಕ್ಸಾಮ್ ಫೋಕಸ್ ಮಾಡ್ತಾ ಇರಿ. ಕೆ ಪಿ ಎಸ್ ಸಿ ಬಿಟ್ಟು ಕೂಡ ಬೇರೆ ಬೇರೆ ಎಕ್ಸಾಮ್ ಓದ್ಕೋತಾರೆ. ಕ್ಲಿಯರ್? ಸ್ವಲ್ಪ ಫೋಕಸ್ ಮಾಡಿ. ಏಮ್ ಹೈ. ಕೆ ಪಿ ಎಸ್ ಸಿ ನಂಬ್ಕೊಂಡು ಕೆ ಪಿ ಎಸ್ ಸಿನೂ ಓದು. ಅಫ್ಕೋರ್ಸ್ ಕೆ ಪಿ ಎಕ್ಸಾಮ್ ಆಗುತ್ತೆ, ವಿ ಎ ಆಗುತ್ತೆ, ಪಿ ಡಿ ಆಗುತ್ತೆ, ಅಷ್ಟಕ್ಕೆ ಬೇರೆ ಬೇರೆ ಎಕ್ಸಾಮ್ಗೂ ರೆಡಿ ಆಗ್ತಾ ಇರಿ, ಆಯ್ತಾ? ಸೊ ಎಕ್ಸಾಮ್ ಈಸ್ ವೆರಿ ಈಸಿ, ಪ್ರೊವೈಡೆಡ್ ನೀವು ಕರೆಕ್ಟಾಗಿ ನಿಮ್ಗೆ ಗೈಡ್ ಮಾಡಿಬಿಟ್ರೆ ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ನೀವು. ಕ್ಲಿಯರ್? ಆ್ಯಂಡ್ ಫಾರ್ಚುನೇಟ್ಲಿ ನೀವು ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ದೀರಾ, ದಟ್ಸ್ ರಿಯಲಿ ಗುಡ್. ಸೊ ಈಗ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡ ಒಂದರಲ್ಲ, ಬೆಂಗಳೂರಲ್ಲೂ ಕೂಡ ಹೆಸರು ಮಾಡಿದೆ. ಸಿಕ್ಕಾಪಟ್ಟೆ ಹುಡುಗರು ಹೇಳ್ತಾ ಇರ್ತಾರೆ, ಫ್ಯಾಕಲ್ಟಿ ಹೇಳ್ತಾ ಇರ್ತಾರೆ, ಇನ್ಸ್ಟಿಟ್ಯೂಟ್ ಹೇಳ್ತಾ ಇರ್ತಾರೆ, ಒಳ್ಳೆ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ಸರ್, ಒಳ್ಳೆ ಫ್ಯಾಕಲ್ಟಿ ಕರ್ಸ್ತಾ ಇದ್ದಾರೆ, ಬೆಸ್ಟ್ ಫ್ಯಾಕಲ್ಟಿ ಕರ್ಸ್ತಾ ಇದ್ದಾರೆ. ಆಮೇಲೆ ಧಾರವಾಡಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ರಾಷ್ಟ್ರಮ್ ಅಕಾಡೆಮಿ. ಬಿಕಾಸ್ ಇಲ್ಲಿ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸ್ಗಳನ್ನ ನಿಮಗೋಸ್ಕರ ಕರ್ಸ್ತಿದ್ದಾರೆ. ದಟ್ಸ್ ರಿಯಲಿ ಗುಡ್. ಓಕೆ, ನೀವು ನೋಡಿರ್ಬೋದು, ಈಗಾಗಲೇ ನೀವು ಅನುಭವ ಆಗಿರುತ್ತೆ, ಬೇರೆ ಬೇರೆ ಒಳ್ಳೊಳ್ಳೆ ಫ್ಯಾಕಲ್ಟಿಗಳು ಬರ್ತಾ ಇದ್ದಾರೆ. ಓಕೆ, ಸೊ ಈಗಾಗಲೇ ಎಷ್ಟು ದಿನ ಕ್ಲಾಸ್ ಆಗಿದೆ, ಇನ್ನು ಮುಂದೆ ಕೂಡ ಕ್ಲಾಸ್ಗಳು ನೋಡ್ತಾ ಇರ್ತೀರಾ. ನಾನು ನೋಡಿರೋ ಪಟ್ಟಿಗೆ ಎಲ್ಲ ಒಂದು ಬೆಸ್ಟ್ ಫ್ಯಾಕಲ್ಟಿಗಳು ಇಲ್ಲಿ ಇದ್ದಾರೆ ನಿಮ್ಮ ಹತ್ರ ಅಂತ ಅರ್ಥ. ಸೊ ವೆನ್ ದ ಬೆಸ್ಟ್ ಫ್ಯಾಕಲ್ಟೀಸ್ ಹಿಯರ್, ಮ್ಯಾಕ್ಸಿಮಮ್ ಅವ್ರದ್ದು ನೀವು ತೊಗೊಳ್ಳಿ, ಅರ್ಥ? ಸೊ ಅವ್ರಿಗೆ ಏನು ಹೇಳ್ಕೊಡ್ತಾರೆ ಅದನ್ನ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಅರ್ಥ ಮಾಡ್ಕೋತಾರೆ. ಯಾಕಂದ್ರೆ ನೀವು ಮತ್ತೆ ಧಾರವಾಡದಿಂದ ಬೆಂಗಳೂರಿಗೂ, ಡೆಲ್ಲಿಗೂ, ಹೈದರಾಬಾದ್ಗೆ ಹೋಗೋದು ಇಟ್ಸ್ ರಿಯಲಿ ವೆರಿ ಡಿಫಿಕಲ್ಟ್. ಸೊ ಇನ್ಫ್ಯಾಕ್ಟ್ ನಾನು ಮೊನ್ನೆ ಬಂದೆ ಹೈದರಾಬಾದಿಂದ, ಬಿಕಾಸ್ ಐ ಹ್ಯಾಂಡಲ್ ಕ್ಲಾಸ್ ಇನ್ ಹೈದರಾಬಾದ್, ಅಸ್ಸಾಂ, ನಾಗಾಲ್ಯಾಂಡ್, ತಮಿಳ್ನಾಡು, ಬೇರೆ ಬೇರೆ ಕಡೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀನಿ, ಕ್ಲಾಸ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ನೋಡಿದಾಗ ಲೈಫ್ ಸ್ಟೈಲು, ಅಲ್ಲಿರುವಂಥ ಫುಡ್ ಸ್ಟೈಲ್ ಆಗಿರ್ಬೋದು, ಅಲ್ಲಿ ಲೈಫ್ ಇರ್ಬೋದು, ಆಮೇಲೆ ಕಾಸ್ಟ್ ಇರ್ಬೋದು, ಸಖತ್ ಜಾಸ್ತಿ ಇದೆ ಅಲ್ಲಿ, ತುಂಬ ಕಷ್ಟ. ಸೊ ಡೆಲ್ಲಿಯಲ್ಲಿ ನೀವು ಉಳ್ಕೊಂಡು ಓದ್ಕೋತೀರಾದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಮತ್ತು ಬೆಂಗಳೂರಲ್ಲೂ ಅಷ್ಟೇ ತುಂಬ ಕಷ್ಟ, ಹೈದರಾಬಾದಲ್ಲೂ ತುಂಬ ಕಷ್ಟ ಇದೆ. ಈಗ ಇರ್ಬೇಕಾದ್ರೆ ಅಲ್ಲಿ ಡೆಲ್ಲಿ, ಹೈದರಾಬಾದಲ್ಲಿ ಪಾಠ ಮಾಡೋ ಮತ್ತು ಬ್ಯಾಂಗ್ಳೂರ್ಲಿಗಿರೋಕ್ಕೆ ಬೆಸ್ಟ್ ಫ್ಯಾಕಲ್ಟಿಗಳನ್ನ ನಿಮ್ಮಲ್ಲಿ ಕರ್ಸ್ತಾ ಇದ್ದಾರೆ ಅಂದರೆ ನೀವು ಅವ್ರನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ, ಆಯಿತಾ? ಸೊ ನಿಮ್ಮ ಹತ್ರನೇ ಫ್ಯಾಕಲ್ಟಿಗೆ ಬರ್ತಾ ಇದ್ದಾರೆ, ಅವ್ರದ್ದು ಏನು ಬೇಕೋ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಆಮೇಲೆ ಹೇಳ್ತಾ ಇದ್ದೀನಲ್ಲ, ಈಸ್ ಎ ಟ್ರೆಂಡ್ ಸೆಟ್ಟರ್. ಸೊ ಇಲ್ಲಿ ಧಾರವಾಡಲ್ಲಿ ಇಂಥ ಒಳ್ಳೆ ಇನ್ಸ್ಟಿಟ್ಯೂಟ್ ಆಗಿರೋದು, ಆಮೇಲೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತಾರೆ, ಇಸ್ ವೆರಿ ಗುಡ್, ಅದಾ? ಸೊ ಅದಕ್ಕಿಂತ ಮುಂಚೆ ಬಹುಶಃ ಬಾಕಿ ನಿಮ್ಮ ಟೈಟ್ಲ್ ಹಾಕಿರ್ತಾರೆ, ಎಲ್ಲ ಗ್ರೂಪಲ್ಲಿ ಇದ್ದೀರಾ? ವಾಟ್ಸಪ್ ಗ್ರೂಪಲ್ಲಿ ಇದಿರ್ತಾರೆ? ಓಕೆ. ಸೊ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಕ್ಲಾಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು, ಫೋಟೋಸ್ಗಳು, ಡೀಟೇಲ್ಸ್ಗಳು ನಾನು ಕಳಿಸ್ತಾ ಇರ್ತೀನಿ. ಯಾಕಂದ್ರೆ ಕ್ಲಾಸ್ ಮಧ್ಯದಲ್ಲೂ ಕೂಡ ಕೆಲವು ವಿಡಿಯೋಸ್ಗಳು ನೋಡ್ತಾ ಇರೋಣ. ಇಲ್ಲಿ ವೈಫೈ ಇದ್ದರೆ ಇಲ್ಲೂ ಕೂಡ ನಿಮಗೆ ಕೆಲವು ವಿಡಿಯೋಸ್ಗಳನ್ನ ತೋರಿಸ್ತಾ ಇರ್ತೀನಿ. ಓಕೆ, ಕ್ಲಾಸ್ ಮೊದಲು ಡೇಟಾಸ್, ಕ್ಲಾಸ್ ಮೊದಲು ಕೆಲವು ಸ್ಲೈಡ್ಸ್, ಕ್ಲಾಸ್ ಮೊದಲು ಕೆಲವು ಫೋಟೋಸ್ಗಳನ್ನು, ಸ್ಲೈಡ್ಸ್ಗಳನ್ನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿರ್ತೀವಿ, ಜೊತೆಗೆ ಇಲ್ಲಿ ಡಿಸ್ಪ್ಲೇನೂ ಮಾಡೋಣ. ಕ್ಲಿಯರ್? ಸೊ ಅದಕ್ಕಿಂತ ಮುಂಚೆ ಬಾಕಿ ನಿಮಗೆ ಟೈಮ್ ಟೇಬಲ್ ಹಾಕಿರ್ತಾರೆ, ನನ್ನ ಹೆಸರು ಹಾಕಿರ್ತಾನೆ, ಅದೆಲ್ಲ ಗೊತ್ತಿದೆ ನಿಮಗೆ. ಸೊ ಫ್ರಮ್ ಟುಡೇ ಆನ್ವರ್ಡ್ಸ್ ವಿಲ್ ಬಿ ಡಿಸ್ಕಸ್ಸಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಸೊ ಸುಮಾರು ನೆಕ್ಸ್ಟ್ ಒಂದು 7-8 ದಿನಗಳು ವಿಲ್ ಬಿ ಡೀಲಿಂಗ್ ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ತುಂಬ ಅಡ್ವಾನ್ಸ್ ಸೈನ್ಸ್ ಇದು, ಸಕಲ್ ಅಡ್ವಾನ್ಸ್ ಸೈನ್ಸ್. ಆ್ಯಂಡ್ ಯಾವುದೇ ಎಕ್ಸಾಮ್ ಇರಲಿ, ಪಿ ಡಿ ಒ ಆಗಿರಲಿ, ಪಿ ಡಿ ಒ ಇಂದ IAS ವರೆಗೂ ಪ್ರತಿಯೊಂದು ಎಕ್ಸಾಮ್ಗಳು ಬೇಕಿರುವಂತಹ ಟಾಪಿಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಯಿತಾ? ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ತಾ ಮುಂಚೆ ಬೇಸಿಕ್ ಸೈನ್ಸ್ ಅರ್ಥ ಗೊತ್ತಿಲ್ಲ ಅಂದರೆ ಮುಂದಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಸೊ ಬೇಸಿಕ್ ಸೈನ್ಸ್ ಏನೋ ಓದಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕ್ ಸೈನ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ನಿಮ್ಗೆ ಆಗಿರುತ್ತೆ, ಆಗಿದೆಯಾ? ಆಗಿದೆ. ಆಮೇಲೆ ಕೆಲವರು ಓದಿರ್ತೀರ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಅಡ್ವಾನ್ಸ್ ಸೈನ್ಸ್ ಡಿಸ್ಕಸ್ ಮಾಡೋಣ, ಆಯಿತಾ? ಸೊ ಅಡ್ವಾನ್ಸ್ ಸೈನ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇರೆ ಸಬ್ಜೆಕ್ಟ್ ಥರ ಸಿಲೆಬಸ್ ಫಿಕ್ಸ್ಡ್ ಇರಲ್ಲ, ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಹೊಸ ಟಾಪಿಕ್ಸ್ ಬರ್ತಾ ಇರ್ತವೆ, ಹೊಸ ಟಾಪಿಕ್ಸ್ ಸೇರ್ಕೋತಾ ಇರ್ತವೆ, ಹಳೇದು ಬಿಡ್ತಾ ಇರ್ತೀವಿ. ಸೊ ಇದ್ದಾಗ ನೆಕ್ಸ್ಟ್ ಉಳಿದ 8 ದಿನಗಳಲ್ಲಿ ಮ್ಯಾಕ್ಸಿಮಮ್ ಟಾಪಿಕ್ಸ್ನ ನಾವು ಇಲ್ಲಿ ಕವರ್ ಮಾಡ್ಬಿಡ್ತೀವಿ, ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳು,
ಕ್ಲಿಯರ್? ಸೊ ಕ್ಲಾಸಲ್ಲಿ ಅಟೆಂಟಿವ್ ಆಗಿರ್ರಿ, ಸ್ಟೂಡೆಂಟ್ಸ್ ಆಗಿರ್ರಿ, ಗಮನ ಕೊಟ್ಟು ಕೇಳಿಸ್ಕೊತಾ ಇರ್ರಿ. ಎನಿ ಡೌಟ್ಸ್ ಕ್ಲಾಸ್ ಮಧ್ಯದಲ್ಲೇ ನೀವು ಸ್ಟಾಪ್ ಮಾಡಿ ಕೇಳ್ಕೊಬೋದು. ಆಯ್ತಾ? ಸರ್ ಇಂಗ್ಲೀಷ್ ಜಾಸ್ತಿ ಆಯಿತು, ಕನ್ನಡ ಕಡಿಮೆ ಆಯಿತು, ಕನ್ನಡ ಜಾಸ್ತಿ ಆಯಿತು, ಇಂಗ್ಲೀಷ್ ಕಡಿಮೆ ಆಯಿತು, ಯು ಕ್ಯಾನ್ ಸ್ಟಾಪ್ ಇನ್ ಬಿಟ್ವೀನ್. ಆಯಿತಾ? ಸೊ ನಿಮಗೆ ಇಲ್ಲಿ ಇಂಗ್ಲೀಷಲ್ಲೂ ಕನ್ನಡದಲ್ಲಿ ಎರಡರೂ ಕೂಡ ಹೇಳ್ತಾ ಇರ್ತೀನಿ, ಬರ್ಸ್ತಾ ಇರ್ತೀನಿ, ಬರ್ಕೋತಾ ಇರಿ ಆ್ಯಂಡ್ ಬಿ ಫಾಸ್ಟ್. ಆಯಿತಾ? ಸಿಕ್ಕಾಪಟ್ಟೆ ಇದೆ ಸಿಲೆಬಸ್ ಸಿಕ್ಕಾಪಟ್ಟೆ ಇರೋದ್ರಿಂದ ಗಮನ ಕೊಟ್ಟು ಕೇಳಿಸ್ಕೊತಾ ಇರಿ. ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ, ಯಾವುದೇ ಕಾರಣಕ್ಕೂ ಆ ಕಡೆಗೆ ಗಮನ ಕೊಡೋಕೋಬೇಡಿ. ಆಯಿತಾ? ಸೊ ನೀವು ಅಲ್ಲಿಂದ ಬೆಂಗಳೂರಿಂದ ಇಷ್ಟು ದೂರ ಇಲ್ಲಿ ಬಂದು ನಿಮಗೆ ಪಾಠ ಮಾಡ್ತಾ ಇದೀವಿ ಅಂದರೆ ಸೊ ನೀವು ಅದಕ್ಕೆ ಮ್ಯಾಕ್ಸಿಮಮ್ ನಮ್ಮ ಹತ್ರ ಇದೆಯೋ ನೀಟಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ ಸಾಕು. ಆಯಿತಾ? ಸೊ ಅದಕ್ಕಿಂತ ಮುಂಚೆ ಬಿಫೋರ್ ಸ್ಟಾರ್ಟಿಂಗ್ ಮೈ ಕ್ಲಾಸ್ ಕೆಲವು ಹುಡುಗರು ಗೊತ್ತಿರುತ್ತೆ, ಹಳೆ ಹುಡುಗರಿಗೆ, ಹೊಸ ಹುಡುಗರು ಗೊತ್ತಿರಲ್ಲ. ಬಿಫೋರ್ ಕಮಿಂಗ್ ಟು ದಿಸ್ ಫೀಲ್ಡ್ ಐ ವಾಸ್ ಇನ್ ಡಿಫೆನ್ಸ್. ಆಯಿತಾ? ಸೊ ಮೈ ಲಾಸ್ಟ್ ಪೋಸ್ಟಿಂಗ್ ವಾಸ್ ಕಾಶ್ಮೀರ್ ಅನಂತನಾಗ್ LOC ಉರಿ ಬೌಲಲ್ಲಿ. ಆ್ಯಂಡ್ 2018 ಐ ಟುಕ್ ಮೈ VRS. 2018 ಬಿಕಾಸ್ ಆಫ್ ಸಮ್ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಇಂಜುರಿ ಆಯಿತು. ಆ ಇಂಜುರಿ ಆದಮೇಲೆ ದೆನ್ ಐ ಕ್ವಿಟ್ ಮೈ ಜಾಬ್. 2018 ಇಲ್ಲಿವರೆಗೂ ಐ ಆಮ್ ಮೆಂಟರಿಂಗ್ ಸ್ಟೂಡೆಂಟ್ಸ್. ಈ ಥರ ಕ್ಲಾಸ್ ಓದ್ತಾ ಇರ್ತೀನಿ ಆಲ್ ಓವರ್ ಇಂಡಿಯಾ, ನಾಟ್ ಓನ್ಲಿ ಇನ್ ಧಾರವಾಡ, ಬ್ಯಾಂಗ್ಳೂರ್, ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ, ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ, ಅದರ್ ಪಾರ್ಟ್ಸ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ಸ್ ಇನ್ ಬ್ಯಾಂಗ್ಳೂರ್. ಆಯಿತಾ? ಸೊ ಮೈ ಫಸ್ಟ್ ಪೋಸ್ಟಿಂಗ್ ವಾಸ್ ರಾಜಸ್ಥಾನ್, ಜೈಸಲ್ಮೇರ್, ಥಾರ್ ಡೆಸರ್ಟ್. ಅದು ಅಲ್ಲಿಂದ ಶುರುವಾಗಿ ರಾಜಸ್ಥಾನ್, ಪಂಜಾಬ್, ಜಮ್ಮು, ಫೈನಲಿ ಕಾಶ್ಮೀರ್. ಓಕೆ. ಸೊ ಅದಕ್ಕಿಂತ ಮುಂಚೆ ಕೂಡ ಆಗಾಗ ರಜಕ್ಕೆ ಬಂದಾಗೆಲ್ಲ ನಾನು ಪಾಠ ಮಾಡ್ತಾ ಇರ್ತಿದ್ದೆ. ಸೊ ಸಿನ್ಸ್ 2012 2012ರಿಂದ ಐ ಆಮ್ ಟು ಟೀಚಿಂಗ್ ಫೀಲ್ಡ್. ಸೊ 2012ರಿಂದ ನಾನು ಟೀಚಿಂಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 13 ವರ್ಷ ಆಗ್ತದೆ. ಅದು ಬಿಟ್ಟು ಫುಲ್ ಫ್ಲೆಜ್ ಫ್ಯಾಕಲ್ಟಿಯಾಗಿ, ಫುಲ್ ಫ್ಲೆಜ್ ಮೆಂಟ್ರಿಂಗ್ ಆಗಿ 2018 ಮಾಡ್ತಾ ಇದ್ದೀನಿ. ಓಕೆ. ಸೊ ಅದು ಬಿಟ್ಟರೆ ಐ ವಿಲ್ ಬಿ ಡೀಲಿಂಗ್ ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಂಪ್ಲೀಟ್ ಅಡ್ವಾನ್ಸ್ ಸೈನ್ಸ್. ಆಯ್ತಾ? ಅದು ಮಾಡ್ತಾ ಇರೋಣ. ಸೊ ಇಲ್ಲಿ ಏನಾಗಿದೆ ನಿಮಗೆ ವಿಷಯ ಗೊತ್ತಿರುತ್ತೆ. ಆಯಿತಾ? ಇಲ್ಲಿವರೆಗೂ ಯಾವ ಕ್ಲಾಸ್ ಆಗಿದೆ? ಸೈನ್ಸ್ ಆಗಿದೆಯಾ? ಕೆಮಿಸ್ಟ್ರಿ ಆಗಿದೆ. ಅದು ಬಿಟ್ಟರೆ ಫಿಸಿಕ್ಸ್, ಬಯಾಲಜಿ, ಜಾಗ್ರಫಿ ಆಗಿದೆ. ಓಕೆ. ಎಕಾಲಜಿ ಆಗಿಲ್ಲ. ಓಕೆ. ಮತ್ತು ಹಿಸ್ಟ್ರಿ, ಪಾಲಿಟಿ ಅದೆಲ್ಲ ಆಗಿದೆ. ಓಕೆ. ಅಂದರೆ ಆಲ್ರೆಡಿ ನೀವು ಇಲ್ಲ ಫೀಲ್ಡ್ಗೆ ಎಂಟ್ರ್ ಆಗಿದ್ದಾರೆ, ಕರೆಕ್ಟಾ? ಸೊ ಇವತ್ತಿಂದ ಐ ವಿಲ್ ಸ್ಟಾರ್ಟ್ ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಟೈಮ್ ಸಿಲೆಬಸ್ ಸಿಕ್ಕಾಪಟ್ಟೆ, ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. 2 ಅವರ್ ಕ್ಲಾಸ್ ಆದಮೇಲೆ ಅಲ್ಲಿ ಬಿದ್ದ ಬ್ರೇಕ್ 15 ಮಿನಿಟ್ಸ್ಗೆ, ಮತ್ತೆ 2 ಅವರ್ ಕ್ಲಾಸ್ ಇರುತ್ತೆ, ಮತ್ತೆ ಬ್ರೇಕ್ ಇರುತ್ತೆ. ಆಮೇಲೆ ಪ್ರತಿ 2 ಅವರ್ಸ್ಗೆ ಅಲ್ಲಿಗಿದ್ದ ಬ್ರೇಕ್. ಕ್ಲಿಯರ್? ಸೊ ಕರೆಕ್ಟ್ ಟೈಮ್ ಬನ್ನಿ, ಕರೆಕ್ಟಾಗಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಿ, ಬರ್ಕೋತಾ ಇರ್ರಿ. ಆಯಿತಾ? ಕೆಲವು ಟಾಪಿಕ್ಸ್ಗಳನ್ನ ನಾನು ಡಿಕ್ಟೇಟ್ ಮಾಡ್ತಾ ಇರ್ತೀನಿ, ಬರ್ಕೋತಾ ಇರ್ರಿ. ಸ್ಟಾರ್ಟಿಂಗ್ ಫ್ರಮ್ ಸ್ಪೇಸಿಂದ ತುಂಬ ಟಾಪಿಕ್ಸ್ಗಳಿದೆ ಡಿಸ್ಕಸ್ ಮಾಡೋದಕ್ಕೆ. ಆಯಿತಾ? ಸೊ ಆ ಕಡೆ ಗಮನ ಕೊಡೋಕೆ ಹೋಗಬೇಡಿ. ಕ್ಲಾಸಲ್ಲಿ ಮಾತಾಡೋದು, ಕಿಚ್ಚು ಮಾಡೋದು ಇದೆಲ್ಲ ಬಿಟ್ಬಿಡಿ. ಅಥವಾ ಇವು ನೋ ಮೋರ್ ಕಿಡ್ಸ್ ಅಥವಾ ಸಣ್ಣ ಮಕ್ಕಳ ಥರ ಬಿಹೇವ್ ಮಾಡೋದು ಅದು ಬಿಟ್ಬಿಡಿ. ಡಿಗ್ರಿ ಮೋಡಿಂದ ವಾಪಸ್ ಬಂದ್ಬಿಡಿ. ಅಥವಾ ದೇವ್ರದ್ದು ನಾಳೆ ಎಕ್ಸಾಮ್ ಕ್ಲಿಯರ್ ಆದರೆ ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗಿರ್ತೀರಾ, ಅಥವಾ DYSP ಆಗಿರ್ತಾರೆ, ಅಥವಾ SCP ಆಗಿರ್ತಾರೆ. ಸೊ ಯು ಶುಡ್ ಹ್ಯಾವ್ ದಟ್ ಮೆಚುರಿಟಿ ಆ್ಯಂಡ್ ಬಿಹೇವ್ ಲೈಕ್ ಆಫೀಸರ್ಸ್. ಓಕೆ. ಸೊ ನೀವು ಈ ಇನ್ಸ್ಟಿಟ್ಯೂಟ್ ಕಾಲಿಟ್ಟಾಗಿಂದ ನಿಮ್ಮನ್ನು ನೀವು ಒಂದು ಆಫೀಸರ್ ಥರ ಒಂದು ಗುಣನ ಬೆಳೆಸ್ಕೋಬೇಕು. ಓಕೆ. ಸೊ ಬಿಹೇವ್ ಲೈಕ್ ಆಫೀಸರ್. ದ ವೇ ಯು ಟಾಕ್, ದ ವೇ ಯು ವಾಕ್, ದ ವೇ ಯು ಸಿಟ್, ದ ವೇ ಯು ಡಿಸ್ಕಸ್, ಅಲ್ಲಿ ಆಫೀಸರ್ ಥರ ಕಾಣಿಸ್ತಾ ಇರಬೇಕು, ಜಲಕ್ಕಿರ್ಬೇಕು. ಸೊ ಆ ಗುಣನ ಈಗಲಿಂದನೇ ರೆಡಿ ಮಾಡ್ಕೊಳ್ತಾ ಬನ್ನಿ. ಕಷ್ಟಪಟ್ಟು ಓದ್ತಾ ಇರಿ, ಪ್ರಯತ್ನ ಅನ್ನೋತಾರೆ, ಪರ್ಸಿವರೆನ್ಸ್ ಇರಬೇಕು, ಡೈಲಿ ಕನ್ಸಿಸ್ಟೆನ್ಸಿ. ನೋಡಿ, 2 ವಿಷಯ ತಿಳ್ಕೊಂಡಿರಿ. ಯಾವುದೇ ಒಂದು ಫೀಲ್ಡಲ್ಲಿ ನೀವು ಸಾಧನೆ ಮಾಡ್ಬೇಕಂದ್ರೆ, ಸಕ್ಸಸ್ ಮಾಡಬೇಕಾದ್ರೆ 2 ವಿಷಯ ಇರಬೇಕು. ಒಂದು ಸೆಲ್ಫ್ ಡಿಸಿಪ್ಲಿನ್, ಇನ್ನೊಂದು ಕನ್ಸಿಸ್ಟೆನ್ಸಿ. ಆಯ್ತಾ? ನಾನು ಜೊತೆಗೆ ಇರ್ತೀನೋ ಬಿಡ್ತೀರೋ, ಸರ್ ಜೊತೆಗೆ ಇರ್ತೀರೋ ಬಿಡ್ತಾರೋ, ಯಾರು ನೋಡ್ತಾರೋ ಬಿಡ್ತಾರೋ, ನಾನು ಬೆಳಗ್ಗೆ 5 ಗಂಟೆ ಎದ್ದೇಳಬೇಕು ಅಂದರೆ 5 ಗಂಟೆಗೆ ಹೇಳಬೇಕು. ಓಕೆ. 5 ಗಂಟೆಗೆ ಹೇಳಬೇಕು ಅಂದರೆ ಎಕ್ಸಾಕ್ಟ್ 5 ಗಂಟೆಗೆ ಹೇಳಬೇಕು. ದಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್. ಇವತ್ತೆದ್ದೆ ನಾಳೆ ಮಲ್ಕೋತೀನಿ, ನಾಡ್ದು ಮಲ್ಕೋತೀನಿ, ದಟ್ಸ್ ನಾಟ್ ಪಾಸಿಬಲ್. ಪ್ರತಿದಿನ ಅದೇ ಗಂಟೆಗೆ ಹೇಳಬೇಕು, ಕನ್ಸಿಸ್ಟೆನ್ಸಿ. ಓಕೆ. ಸೊ ಈ ಥರ ಸೆಲ್ಫ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಕಷ್ಟಪಟ್ಟು ಓದ್ತಾ ಇರಿ, ಶ್ರದ್ಧೆಯಿಂದ ಓದಿ. ಆಯಿತಾ? ಎಲ್ಲ ಮೋಜು ಮಸ್ತಿಗಳನ್ನ ಸೈಡಿಗೆ ಇಟ್ಬಿಡಿ. ಇನ್ನು 2 ವರ್ಷ ಕಷ್ಟಪಟ್ಟು ಹೋದರೆ ಡೆಫಿನೆಟಾಗಿ ನೀವು ಎಲ್ಲೋ ಒಂದು ಕಡೆ ಸೆಟ್ಲ್ ಆಗ್ತೀರಾ. ಆ್ಯಂಡ್ ಮುಂದಿನ 30-35 ವರ್ಷ ಆರಾಮಾಗಿ ಹಾಯಾಗಿ ನೀವು ಲೈಫ್ ಲೀಡ್ ಮಾಡ್ಬೋದು. ಕ್ಲಿಯರ್? ನೆನ್ಪಿಟ್ಕೊಂಡಿರ್ರಿ, ಇವಾಗ ನೀವು ಶುರು ಮಾಡಿರೋದು, ನೀವು ಎಕ್ಸಾಮ್ ಕ್ಲಿಯರ್ ಆಗಿ ಆಫೀಸರ್ ಆಗೋದು ಯಾವಾಗುತ್ತೆ? ಫಾರ್ ಎಕ್ಸಾಂಪಲ್ ಜನವರಿಗೆ ಫಿಲಿಮ್ಸ್ ಆಯ್ತು ಅಂದ್ಕೊಳ್ಳೋಣ, ಮೇನ್ಸ್ ಯಾವಾಗಿರುತ್ತೆ? ಮೇನ್ಸ್ ಯಾವಾಗಿರ್ಬೋದು? ಮೇಗೂ ಜೂನ್ಗೂ ಇರ್ಬೋದು. ಮೇಗೂ ಜೂನ್ಗೆ ಎಕ್ಸಾಮ್ ಮೇನ್ಸ್ ಆದರೆ ಮತ್ತು ಅಕ್ಟೋಬರ್ ನವಂಬರ್ಗೂ ಇಂಟರ್ವ್ಯೂ ಇರುತ್ತೆ. ಅಂದರೆ ಈಗಿನ ಸೆಪ್ಟೆಂಬರ್. ಇನ್ನು 1 ವರ್ಷ ನೀವು ಇದೇ ಫೀಲ್ಡಲ್ಲಿ ಓದಬೇಕು, ಹೀಗೆ ಓದಬೇಕು. ಕ್ಲಿಯರ್? ಸೊ ಈ ಫೀಲ್ಡ್ ಎಂಟ್ರಿ ಆದಮೇಲೆ 2 ವರ್ಷ ನಂದಲ್ಲ ಅಂತ ಎತ್ತಿಟ್ಬಿಡಿ. ಕ್ಲಿಯರ್?
ಎಲ್ಲ ಕಡೆ ಎಲ್ಲ ನಿಮ್ಮ ಮೋಜು ಮಸ್ತಿಗಳನ್ನು ಎಲ್ಲನೂ ಸೈಡಿಗೆ ಇಟ್ಬಿಟ್ಟು ಸ್ಟೇ ಫೋಕಸ್ಡ್. ಆಯ್ತಾ? ನಾವು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಐ ಕ್ಲಿಯರ್ಡ್ UPSC in 2012. ಎಸ್, 12 UPSC ಕ್ಲಿಯರ್ ಮಾಡಿದ್ದು. ದೆನ್ ಐ ಗಾಟ್ ಇನ್ ಟು ಡಿಫೆನ್ಸ್. ಅದಾದಮೇಲೆ ಹಾಗೆ ನಡೀತಾನೆ ಇತ್ತು. ಕ್ಲಿಯರ್? ನಾನು ಓದಿದ್ದೆ 2 ವರ್ಷ ಆ್ಯಂಡ್ ವಿತಿನ್ ಸೆಕೆಂಡ್ ಅಟೆಂಪ್ಟ್ ಐ ಕ್ಲಿಯರ್ ಮೈ ಎಕ್ಸಾಮ್. ಕ್ಲಿಯರ್? ಫೋಕಸ್ ಮಾಡೋದ್ರೆ 2 ವರ್ಷ ಸಾಕು, ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಆಯಿತಾ? ಸೊ ನಾವು ಎಕ್ಸಾಮ್ ಕ್ಲಿಯರ್ ಮಾಡಿ ಆಮೇಲೆ ಟ್ರೈನಿಂಗ್ ಮುಗಿಸಿ ಆಲ್ಮೋಸ್ಟ್ ಎಲ್ಲ ಫುಲ್ ಇಂಡಿಯಾ ಸರ್ವಿಸ್ ಮಾಡಿ ರಿಟೈರ್ಮೆಂಟ್ ತೊಗೊಂಡು ಪಾಠನೂ ಮಾಡೋಕ್ಕೆ ಶುರು ಆಗೋಯ್ತು. ಕ್ಲಿಯರಾ? ಸೊ ಈಗ ಎಲ್ಲನೂ ಆಗುತ್ತೆ. ಸ್ಟೇ ಫೋಕಸ್ಡ್. ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಬೇಡಿ, ಡಿವೇಟ್ ಆಗಬೇಡಿ, ಡಿಸ್ಟ್ರಾಕ್ಟ್ ಹಾಕೋಬೇಡಿ. ನಾನು ಆಫೀಸರ್ ಆಗೋವರೆಗೂ ಎಲ್ಲೂ ನಿಲ್ಲಕೋಬೇಡಿ. ಕ್ಲಿಯರ್? ಸೊ ಪಾಠ ಮಾಡ್ತಾ ಮೊದಲು ನಿಮ್ಗೆ ಹೇಳ್ತೀನಿ ಏನು ಮಾಡಬೇಕಂತ. ಅದಕ್ಕಿಂತ ಮುಂಚೆ ವಿಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಬಿಕಾಸ್ ನಿಮಗೆ ಈ 8 ದಿನಗಳಲ್ಲಿ ನಾವು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು ಟಚ್ ಮಾಡಬೇಕು. ಎಲ್ಲ ಟಾಪಿಕ್ಸು ನಿಮ್ಗೆ ಅರ್ಥ ಆಗ್ತಾ ಇರಬೇಕು. ಆಮೇಲೆ ಕನ್ನಡದಲ್ಲಿ ಹೇಳಬೇಕು, ಇಂಗ್ಲೀಷ್ ಹೇಳಬೇಕು. ಸೊ ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ. ವಿಲ್ ಸ್ಟಾರ್ಟ್ ವಿತ್ ಟಾಪಿಕ್ಸ್. ಸೊ ಬರ್ಕೊಳ್ಳಿ. ಆಮೇಲೆ ಅವಶ್ಯಕತೆ ಇದ್ದಾಗ, ಅವಕಾಶ ಬಂದಾಗ ಜೋಕ್ಸ್ ಮಾಡೋದು, ತಮಾಷೆ ಮಾಡೋದು, ದಟ್ಸ್ ಫೈನ್. ನಾನು ಮಾಡ್ತೀನಿ, ಅವಾಗ ನಗೋಣ, ತಮಾಷೆ ಮಾಡೋಣ, ದಟ್ಸ್ ಫೈನ್. ಬಟ್ ಅದು ಬಿಟ್ಟರೆ ಇಲ್ಲಿ ಸೀರಿಯಸ್ ಆಗಿ ಪಾಠ ಮಾಡಿದ್ರೆ ಸಿಲೆಬಸ್ ಮುಗಿಯಲ್ಲ. ಹಾಗಂದ್ಬಿಟ್ಟು ಡೋಂಟ್ ಎಕ್ಸ್ಪೆಕ್ಟ್ ದಟ್ ನಿಮಗೆ ಕ್ಲಾಸಲ್ಲಿ ಜೋಕ್ಸ್ ಮಾಡ್ತೀವಿ, ತಮಾಷೆ ಮಾಡ್ತೀವಿ, ಡ್ರಾಮಾ ಮಾಡ್ತೀವಿ, ಹಾಡು ಹೇಳಿಸ್ತೀವಿ, ಅದೆಲ್ಲ ಏನಿಲ್ಲ. ಸೊ ಇಲ್ಲಿ 2 hours ಟೋಟಲ್ 8 hours ಕ್ಲಾಸ್ ನಾವು ಫುಲ್ ಫೋಕಸ್ ಆಗಿರ್ತೀವಿ. ಆಯಿತಾ? ಸೀರಿಯಸ್ ಆಗಿ ಸೀರಿಯಸ್ ಬಿಸ್ನೆಸ್, ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ, ಫೋಕಸ್ ಆಗಿರಿ. ಸೊ ನಾನು ಬೇರೆ ಫ್ಯಾಕಲ್ಟಿ ಅಥವಾ ಬೇರೆ ಇನ್ಸ್ಟಿಟ್ಯೂಟ್ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ನಾನು ಕೇಳಿದ್ದೀನಿ, ಧಾರವಾಡಲ್ಲಿ ಕ್ಲಾಸ್ ಮಧ್ಯದಲ್ಲಿ ಹಾಡು ಹೇಳಿಸ್ತಾರೆ, ಡ್ರಾಮಾ ಮಾಡಿಸ್ತಾರೆ, ಏನೇನೋ ಮಾಡ್ತಾರಂತೆ. ಅದೆಲ್ಲ ಬೇಕಿಲ್ಲ ನಮಗೆ. ಅಟ್ ಎನಿ ಕಾಸ್ಟ್ ವಿತಿನ್ 1 year ಮ್ಯಾಕ್ಸಿಮಮ್ 2 year ಒಳಗಡೆ ನಾವು ಆಫೀಸರ್ ಆಗಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಯಿತಾ? ಹೇಳ್ತೀನಿ ಕ್ಲಾಸ್ ಮಧ್ಯದಲ್ಲಿ. ಸೊ ಇಲ್ಲಿ ಸ್ಪೇಸ್ ಟೆಕ್ನಾಲಜಿ ಅಂತ ಶುರು ಮಾಡಿಕೊಂಡು ಸಿಕ್ಕಾಪಟ್ಟೆ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ನೀವು ಯಾವುದೇ ವಿಷಯ ತೊಗೊಳ್ಳಿ, ಸೈನ್ಸ್ ಟೆಕ್ನಾಲಜಿ ಇರಲಿ, ಹಿಸ್ಟ್ರಿ ಇರಲಿ, ಜಾಗ್ರಫಿ ಇರಲಿ, ಪಾಲಿಟಿ ಯಾವುದೇ ಇರಲಿ, 3 ವಿಷಯ ಕಡೆ ಗಮನ ಕೊಡಿ. ಕೇಳಿಸ್ಕೊಬಿಡಿ ಕರೆಕ್ಟಾಗಿ. ಒಂದು ಡೇಟಾ ಪ್ರತಿದಿನ ಡೇಟಾ ಅಪ್ಡೇಟ್ ಆಗ್ತಾ ಇರಬೇಕು. ಸೆಕೆಂಡ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು, ಅರ್ಥ ಆಗಿರಬೇಕು. ಥರ್ಡ್, ಅನಾಲಿಸಿಸ್. ಈ 3 ಮಾಡೋಕ್ಕೆ ಬಂದರೆ ನೀವು ಯಾವ ಸಬ್ಜೆಕ್ಟ್ ಆಗಿರಲಿ, ಯಾವ ಎಕ್ಸಾಮ್ ಆಗಿರಲಿ ಕ್ಲಿಯರ್ ಮಾಡ್ಬೋದು. ಆಯಿತಾ? ಈಗ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕ್ಲಾಸ್ ಮಾಡ್ತಾ ಈಗ ಆಲ್ರೆಡಿ ನಿಮಗೆ ಪಾಲಿಟಿ ಆಗಿದೆ. ಕರೆಕ್ಟಾ? ಆಗಿದಾ ಇಲ್ವಾ? ಎಲ್ಲರಿಗೂ ಆಗಿದೆ, ಎಲ್ಲರಿಗೂ ಆಗಿಲ್ಲ? ಓಕೆ. ಅಟ್ಲೀಸ್ಟ್ ನೀವು ಪಾಲಿಟಿ ಓದಿರ್ತಾನೆ ಸ್ವಲ್ಪ ಓಲಿ ಬಿಡಿ. ಆರ್ಟಿಕಲ್ 370 ಕೇಳಿದ್ದೀರಾ? ಆರ್ಟಿಕಲ್ 370 ಕೇಳಿದ್ದೀರಾ? ಯಾವುದದು? ಜಮ್ಮು ಕಾಶ್ಮೀರ ಸಂಬಂಧಪಟ್ಟ ಸ್ವಲ್ಪ ಗೊತ್ತು ನಿಮಗೆ. ಸೊ ಆರ್ಟಿಕಲ್ 370ನ ರದ್ದು ಮಾಡೋದಂತೆ. ಕರೆಕ್ಟಾ? ಎಷ್ಟು ವರ್ಷ ಆಯಿತು? ಸುಮಾರು 5 ವರ್ಷ ಆಗ್ತದೆ. ಸೊ 5 ವರ್ಷ ಆದಮೇಲೆ ಕಾಶ್ಮೀರ ಈಗ ಅದ್ರದ್ದು ಒಂದು ದಿಕ್ಕೆ ಬದಲಾಗ್ಬಿಟ್ಟಿದೆ, ಅದೊಂದು ರೂಪರೇಖೆನೇ ಬದಲಾಗ್ಬಿಟ್ಟಿದೆ. ಆಯಿತಾ? ಸೊ ಈಗ ಆರ್ಟಿಕಲ್ 370ನ ರದ್ದು ಮಾಡಿದ ಮೇಲೆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ರಾಜನಾಥ್ ಸಿಂಗ್, ಯಾರು ರಾಜನಾಥ್ ಸಿಂಗ್? ಓಕೆ. ಅವ್ರು ಹೋಗಿ POKದಲ್ಲಿ ಅಲ್ಲಿನ ಜನರಿಗೆ ಜೊತೆಗೆ ಮಾತಾಡಿದ್ದಾರೆ. ಯಾಕೆ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ, ಮೇ ಬಿ 1 ವರ್ಷದಲ್ಲಿ POK ನಮ್ಮ ಭಾಗ ಆಗ್ಬೋದು, ಆಗದ ಸಾಧ್ಯತೆ ಇದೆ. ಸೊ POK ಇಂಡಿಯಾದ ಭಾಗ ಆಗೋದಕ್ಕೆ ಜಾಸ್ತಿ ದಿನಗಳಾಗಲ್ಲ. ಜಸ್ಟ್ ಒಂದು ಕೆಲವು ಗಂಟೆಗಳಾದ್ರೂ ಸಾಕು, ಕೆಲಸ ಮುಗಿದೋಗುತ್ತೆ. ಆಯಿತಾ? ಆದರೆ ಅದನ್ನ ಸಿಸ್ಟಮ್ಯಾಟಿಕಲಿ ಹೇಗೆ ಮಾಡ್ತಿದ್ರೆ ನಮಗೆಲ್ಲ ಗೊತ್ತಿದೆ ನಿಮಗೆ. ಆಯ್ತಾ? ಅದು ನೋಡ್ಕೊತಾ ಇದ್ದೀರಾ? ಸೊ ಈಗ ಆಲ್ರೆಡಿ ನಿಮ್ಗೆ ಹೊಸ ಮ್ಯಾಪಲ್ಲಿ POK ಅಂತ ಕಾಣ್ತಾನೆ ಇಲ್ಲ. ಕರೆಕ್ಟಾ? ಎಂತ ಕಾಣ್ತದೆ ನಿಮಗೆ? ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಲಡಾಖ್ ಅಂತ ಕಾಣ್ತದೆ. ಕರೆಕ್ಟಾ? ಸೊ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಲಡಾಖ್ನ ಎಂತ ಕರೀತಾರೆ? ಯೂನಿಯನ್ ಟೆರಿಟರಿ ಅಂತ ಕರೀತಾರೆ. ಸೊ ಆರ್ಟಿಕಲ್ 370ನ ರದ್ದು ಮಾಡಿದ ಮೇಲೆ ಜಮ್ಮು ಅಂಡ್ ಕಾಶ್ಮೀರ್ನ ಮತ್ತು ಲಡಾಖ್ನ ಎಂತ ಕರೆದ್ರು? ಯೂನಿಯನ್ ಟೆರಿಟರಿ. ಆದ್ರೆ ಸ್ವಲ್ಪ ಚೇಂಜಸ್ ಇದೆ. ಜಮ್ಮು ಅಂಡ್ ಕಾಶ್ಮೀರ್ನ ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಚರ್. ಕರೆಕ್ಟಾ? ಅದೇ ಲಡಾಖ್ನ ವಿತೌಟ್ ಲೆಜಿಸ್ಲೇಚರ್ ಮಾಡಿದ್ರಂತೆ. ಕರೆಕ್ಟಾ? ಕ್ಲಿಯರ್? ಸೊ ಆರ್ಟಿಕಲ್ 370 ರದ್ದು ಮಾಡಿದ್ರು. ಜಮ್ಮು ಅಂಡ್ ಕಾಶ್ಮೀರ್ನ ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಚರ್, ಲಡಾಖ್ನ ವಿತೌಟ್ ಲೆಜಿಸ್ಲೇಚರ್ ಮಾಡಿದ್ರು. ಇದು ಡೇಟಾ. ಕ್ಲಿಯರ್? ಈಗ ಯಾಕೆ ಮಾಡಿದ್ರು? ಅಥವಾ ಅದಕ್ಕಿಂತ ಮುಂಚೆ ವಿತ್ ಲೆಜಿಸ್ಲೇಚರ್, ವಿತೌಟ್ ಲೆಜಿಸ್ಲೇಚರ್ ಏನು ಅರ್ಥ? ಫಸ್ಟ್ ಡೇಟಾನಾಯ್ತು, ಜಮ್ಮು ಅಂಡ್ ಕಾಶ್ಮೀರ್ನ ವಿತ್ ಲೆಜಿಸ್ಲೇಚರ್, ಲಡಾಖ್ನ ವಿತೌಟ್ ಲೆಜಿಸ್ಲೇಚರ್ ಮಾಡಿದ್ರು. ಡೇಟಾ ಗೊತ್ತಾಯ್ತು. ಈಗ ಯಾಕೆ ಅಂತ ಅರ್ಥ ಏನು? ಡಿಫ್ರೆನ್ಸ್ ಏನು? ಜನಸಂಖ್ಯೆ ಸ್ವಲ್ಪ ಈ ಪಾಲಿಟಿ ಓದಿರೋರು ಅಥವಾ ಪಾಲಿಟಿ ಕ್ಲಾಸ್ ಅಟೆಂಡ್ ಮಾಡಿರೋರು ಹೇಳಿ ನೋಡೋಣ. ಅಂದ್ರೆ ಅರ್ಥ ಏನು? ವಿತ್ ಲೆಜಿಸ್ಲೇಚರ್, ವಿತೌಟ್ ಲೆಜಿಸ್ಲೇಚರ್ ಅಂದ್ರೆ ಅರ್ಥ ಏನು? ಓಕೆ. ವಿತ್ ಲೆಜಿಸ್ಲೇಚರ್ ಅಂದರೆ ಜಮ್ಮು ಅಂಡ್ ಕಾಶ್ಮೀರ ವಿತ್ ಲೆಜಿಸ್ಲೇಚರ್ ಅಂದರೆ ಅಲ್ಲಿ ಚೀಫ್ ಮಿನಿಸ್ಟರ್ ಇರ್ತಾರೆ.
ಜನರು ಎಲೆಕ್ಷನ್ಸ್ ಮಾಡ್ತಾರೆ, ಆಯ್ತಾ. ವಿತೌಟ್ ಲೆಜಿಸ್ಲೇಚರ್ ಅಂದ್ರೆ ಲಡಾಖಲ್ಲಿ ಚೀಫ್ ಮಿನಿಸ್ಟರ್ ಇರೋದಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ, ಪ್ರೆಸಿಡೆಂಟ್ ಆಡಳಿತ ಇರುತ್ತೆ. ಕ್ಲಿಯರ್ ಆಯ್ತಾ ಈಗ ನೆಕ್ಸ್ಟ್ ಅನಾಲಿಸಿಸ್. ಯಾಕೆ ಸರ್ ಜಮ್ಮು ಅಂಡ್ ಕಾಶ್ಮೀರ್ನ ವಿತ್ ಲೆಜಿಸ್ಲೇಚರ್, ಲಡಾಖ್ನ ವಿತೌಟ್ ಲೆಜಿಸ್ಲೇಚರ್ ಯಾಕೆ ಮಾಡಿದ್ರು? ಯಾಕೆ? ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಅಂದ್ರೆ ಯಾವುದೇ ಒಂದು ಟಾಪಿಕ್ ಆಗಿರಲಿ, ಏನು ಫೋಕಸ್ ಮಾಡಕ್ಕೆ ನೀವು? ಒಂದು ನಂಬರ್ 1 ಡೇಟಾ, ಸೆಕೆಂಡ್ ಕಾನ್ಸೆಪ್ಟ್ ಕ್ಲಾರಿಟಿ, ಅಂಡ್ ಥರ್ಡ್ ಇಸ್ ಅನಾಲಿಸಿಸ್. ಈ 3 ಫೋಕಸ್ ಮಾಡಿದ್ರೆ ಅದು ಯಾವುದೇ ಎಕ್ಸಾಮ್ ಆಗಿರಲಿ, ನೀವು PSI ಅಂದ ತಕ್ಷಣ ಸ್ವಲ್ಪ ಕಡಿಮೆ ಓದ್ಕೋಬೇಕು, UPSC ಅಂತ ಜಾಸ್ತಿ ಓದ್ಕೋಬೇಕು ಅನ್ಕೊಳ್ಕೋಬೇಡಿ. ಈಗ ಮೊನ್ನೆ ಆಗಿರೋ KPSC ಕ್ವಶನ್ ಪೇಪರ್ ತೆಗಿರಿ. ಅಫ್ಕೋರ್ಸ್ ಟ್ರಾನ್ಸ್ಲೇಷನ್ ಅಲ್ಲಿ ತಪ್ಪಿರಬಹುದು, ಅದೇನೇನಾಗಿರ್ಬೋದು, ಆದರೆ ಕ್ವಶನ್ಸ್ ಯಾವ ಸ್ಟ್ಯಾಂಡರ್ಡ್ ಆಗಿದೆ ಅಂದ್ರೆ ತುಂಬಾ ಕಷ್ಟ ಆನ್ಸರ್ ಮಾಡೋದು, ಹೌದಲ್ಲ? ಎಲ್ಲ ನೋಡಿದ್ರೆ ಕ್ವಶನ್ಸ್ನ. ಸೊ ಟ್ರಾನ್ಸ್ಲೇಷನ್ ತಪ್ಪಾಗಿದೆ, ಅದಕ್ಕೆ ರೀ ಎಕ್ಸಾಮ್ ಆಗುತ್ತೆ, ಅದೆಲ್ಲ ಓಕೆ. ಆದರೆ ಕ್ವಶನ್ಸ್ ಯಾವ ಥರ ಇದೆ ಅಂದರೆ ಸಖತ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟು ಕ್ವಶನ್ ಕೇಳಿದ್ದಾರೆ, ಅಂದರೆ ತುಂಬ ಟಫ್ ಆಗಿದೆ. ಎಕ್ಸಾಮ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಂದರೆ KPSC ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಆಗಲ್ಲ, ಆಯ್ತಾ. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಆರಾಮಾಗಿ KPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೋದು, ಯಾಕಂದರೆ ಅಷ್ಟು ಈಸಿ ಆಗಿದೆ ಕ್ವಶನ್ ಪೇಪರ್. ಅದು ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಬರೀ ಡೇಟಾ ಓದೋದ್ರಿಂದ ಎಕ್ಸಾಮ್ ಕ್ಲಿಯರ್ ಆಗೋಲ್ಲ. ಈವನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮು ಕೂಡ ಡೇಟಾ ಓದೋಕ್ಕೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ, ಆಯ್ತಾ. ಸೊ ಒಂದು PC ಇಂದ DC ವರೆಗೂ ಪ್ರತಿಯೊಬ್ಬರಿಗೂ ಪ್ರಿಪ್ರೇಷನ್ ಸೇಮ್ ಅನ್ಕೋಬಿಡಿ. ನೀವು ನೋಡಿರ್ತಾರೆ, ಯಾವುದೋ ಯೂಟ್ಯೂಬಲ್ಲಿ ಹೇಳಿರ್ತಾರೆ, ಕೇಳಿರ್ತೀರಾ, PC ಇಂದ DC ವರೆಗೂ ಪ್ರಿಪ್ರೇಷನ್ ಸೇಮ್, ಕ್ಲಿಯರ್, ಸಿಲೆಬಸ್ಸು ಸೇಮ್ ಇದೆ. ಆದರೆ ಸ್ವಲ್ಪ ಟಫ್ನೆಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಸಿಲೆಬಸ್ ಸೇಮ್ ಇದೆ, ಎಲ್ಲರೂ ಎಲ್ಲ ಓದಲೇಬೇಕು. PC ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ತೆಗೆದು ನೋಡಿ, ತುಂಬ ಟಫ್ ಇದೆ. ನೋಡಿದ್ದೀರಾ? UPSC ಓದ್ತಾರ ಹುಡುಗರು, ಡೆಲ್ಲಿಲಿ ಬೆಂಗಳೂರು UPSC ಓದ್ತಾರ ಹುಡುಗರು PC ಕ್ವಶನ್ ಪೇಪರ್ ಆನ್ಸರ್ ಮಾಡೋಕ್ಕಾಗಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸ್ಟಫ್ ಕೇಳ್ತಾ ಇರಬೇಕಾದ್ರೆ ಇನ್ನು DYSPಗೆ KPSCಯಲ್ಲಿ UPSCಲಿ ಯಾವ ಥರ ಕ್ವಶನ್ ಕೇಳ್ಬೋದು. ಸೊ ಈಗ ನೀವು PC ಅಂದರೆ ಸ್ವಲ್ಪ ಮೇಲ್ಮೇಲೆ ಓದ್ಕೊಂಡು ಹೋಗ್ತೀನಿ, UPSC ಅಂದರೆ ಡೀಟೇಲ್ ಆಗಿ ಓದ್ತೀನಿ, ಅದೆಲ್ಲ ಬಿಟ್ಬಿಡಿ, ಕ್ಲಿಯರ್. ಸೊ ಯಾವುದೇ ಎಕ್ಸಾಮ್ ಇರಲಿ ಡೀಟೇಲ್ ಆಗಿ ವಿಷಯ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. 3 ವಿಷಯ ಅರ್ಥ ಮಾಡ್ಕೊಳ್ಳಿ, 3 ಕಡೆ ಫೋಕಸ್ ಮಾಡಿ: ಡೇಟಾ, ಕಾನ್ಸೆಪ್ಟ್ ಕ್ಲಾರಿಟಿ, ಅಂಡ್ ಲಾಸ್ಟ್ ಒನ್ ಇಸ್ ಅನಾಲಿಸಿಸ್, ಆಯ್ತಾ. ಜಮ್ಮು ಅಂಡ್ ಕಾಶ್ಮೀರ್ ಇಷ್ಟು ವರ್ಷಗಳಾಗಿದ್ರು ಕೂಡ ನಾವು ಅಲ್ಲಿನ ಸ್ಥಳೀಯರಿಗೆ ಅವರ ಅಭಿಪ್ರಾಯಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ, ಕಿವಿ ಕೊಟ್ಟಿಲ್ಲ, ಕೇಳಿಸ್ಕೊಂಡಿಲ್ಲ. ನಿಮ್ಗೊಂದು ವಿಷಯ ಗೊತ್ತಿರಲಿ, ಸುಮಾರು ಬ್ರಿಟಿಷ್ ಆಡಳಿತ ಇರಬೇಕಾದ್ರೆ ಜಮ್ಮು ಅಂಡ್ ಕಾಶ್ಮೀರ ಅನ್ನೋ ಜಾಗನ ಸುಮಾರು 75 ಲಕ್ಷಕ್ಕೆ ಬ್ರಿಟಿಷ್ ಅವರು ದೋಗ್ರಾ ಮನೆತನಕ್ಕೆ ಮಾರ್ಬಿಡ್ತಾರೆ. ಗೊತ್ತಾ ನಿಮಗಿದು? ಯಾರು ಮಾಡ್ತಾರೆ? ಬ್ರಿಟಿಷ್ 75 ಲಕ್ಷಕ್ಕೆ ದೋಗ್ರಾ ಮನೆತನಕ್ಕೆ ಜಮ್ಮು ಅಂಡ್ ಕಾಶ್ಮೀರ ಮಾರ್ಬಿಡ್ತಾರೆ. ಸೊ ಮಾರಿದ್ದು ಬ್ರಿಟಿಷು, ತಗೊಂಡಿದ್ದು ದೋಗ್ರಾ. ಅಲ್ಲಿರೋ ಲೋಕಲ್ಸ್ಗೆ ಯಾವತ್ತೂ ಯಾರು ಕಿವಿ ಕೊಡಲೇ ಇಲ್ಲ. ಏನು ಬೇಕಪ್ಪ ನಿನಗೆ ಅಂತ ಕೇಳಿಲ್ಲ, ಏನು ಕತೆ ನಿಂದು, ಏನು ಗೋಳು ನಿಂದು, ಏನು ಸಮಸ್ಯೆಗಳು ಅಂತ ಯಾರು ಕೇಳಿಲ್ಲ. ಇದುವರೆಗೂ ಜಮ್ಮು ಅಂಡ್ ಕಾಶ್ಮೀರ್ಗೆ ಯಾರು ಅವರು ಮಾತೇ ಕೇಳ್ತಿರ್ಲಿಲ್ಲ. ಇವಾಗ ಆ ಜನಭಿಪ್ರಾಯಕ್ಕೆ ನಾವು ಮಹತ್ವ ಕೊಟ್ಟಿದ್ದೀವಿ, ಕಿವಿ ಕೊಟ್ಟಿದ್ದೀವಿ. ನೀವು ನಿಮ್ಮ ಎಲೆಕ್ಷನ್ಸ್ ಮಾಡಿ ನಿಮ್ಮ CMನ ನೀವೇ ವೋಟ್ ಮಾಡ್ಕೊಳ್ಳಿ ಅಂತ, ಕ್ಲಿಯರ್. ಸೊ ಅದಕ್ಕೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಅಲ್ಲಿನ ಸ್ಥಳೀಯರು ವೋಟ್ ಮಾಡಿ ತಮ್ಮ CMನ ಆಯ್ಕೆ ಮಾಡ್ಕೋತಾರೆ, ಆಯ್ತಾ. ಅದೇ ಲಡಾಖ್ ಏನಿದೆ ಅದು ಚೈನಾ ಬಾರ್ಡರ್ಗೆ ಹತ್ರ ಬರುತ್ತೆ, ಆಯ್ತಾ. ಚೈನಾ ಬಾರ್ಡರ್ ಹತ್ರ ಆಗಿದ್ದರಿಂದ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 4 ಬಾರಿ ಪಾಕಿಸ್ತಾನ್, 1 ಬಾರಿ ಚೈನಾ ಇನ್ನೊಮ್ಮೆ ಅಟ್ಯಾಕ್ ಮಾಡಿದೆ. ಮುಂದೆನೂ ಅಟ್ಯಾಕ್ ಮಾಡುವಂಥ ಎಲ್ಲ ಸಾಧ್ಯತೆ ಸಂಭವ ಇದೆ. ಸೊ ಹಾಗಿದ್ದಾಗ ನಾವು ರೆಡಿ ಆಗಿರಬೇಕು. ಚೈನಾನ ಅಟ್ಯಾಕ್ ಮಾಡಿ ಇಮಿಡಿಯೇಟ್ ಕವರ್ ಮಾಡೋದಕ್ಕೆ ಆ ಜಾಗ ನಮ್ಮ ಕೈಲಿ ಇರಬೇಕು, ಆಯ್ತಾ. ಸೊ ಲಡಾಖ್ ಜಾಗ ಚೈನಾ ಬಾರ್ಡರ್ಗೆ ಹತ್ರ ಆಗುತ್ತೆ. ಸೊ ಲಡಾಖಲ್ಲಿ ಯೂನಿಟ್ ಟೆರಿಟರಿ ಆಗಿದ್ದು ಗೌರ್ನರ್ ಆಡಳಿತ ಇದ್ದಾಗ ನಮ್ಗೆ ಈಸಿಯಾಗಿ ಕಂಟ್ರೋಲ್ ತೊಗೊಬಿಡ್ಬೋದು. ಅಫ್ಕೋರ್ಸ್ ಎಲ್ಲ ಕಂಟ್ರೋಲ್ ತೊಗೊಂಡು ತೊಗೋತೀವಿ, ಆದರೆ ಲಡಾಖ್ ಬಾರ್ಡರ್ ಚೈನಾಗೆ ಲಡಾಖ್ ಹತ್ರ ಆಗ್ಬಿಡುತ್ತೆ, ಆಯ್ತಾ. ಅದಕ್ಕೋಸ್ಕರನೇ ವಿತ್ ಲೆಜಿಸ್ಲೇಚರ್, ವಿತೌಟ್ ಲೆಜಿಸ್ಲೇಚರ್. ಈಗ ಅರ್ಥ ಡಿಫ್ರೆನ್ಸ್ ಗೊತ್ತಾಗ್ತಾ? ಕ್ಲಿಯರ್. ಸೊ ಯಾವುದೇ ವಿಷಯ ಈ ಥರ ಫೋಕಸ್ ಮಾಡಿ. ಮೊನ್ನೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನಮ್ಮ ಇಂಡಿಯಾ ಏನು ಮಾಡಿದ್ರು? INS ಅರಿಘಟ್ ಕೇಳಿದಿರಾ? ಕೇಳಿಲ್ಲ ಮಾಡಿ, ಕ್ಲಾಸ್ ಡಿಸ್ಕಸ್ ಮಾಡ್ತೀವಿ ನಾವು. ಈಗ ಇವತ್ತು ಈ ವಾರಲ್ಲಿ ಡಿಸ್ಕಸ್ ಮಾಡ್ತೀವಿ. INS ಅರಿಘಟ್. ಏನು ಅರಿಘಟ್ ಅಂದರೆ? INS ಅರಿಘಟ್ ಏನು? INS ಅರಿಘಟ್ ಅಂದ್ರೆ ಏನು? ಕೆಲವರು ಕೇಳಿರ್ತೀರಾ, ಕೆಲವರು ಮುಂದೆ ಕೇಳಿಸ್ಕೊಬಿಡಿ. ಸೊ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಬಿಟ್ಬಿಡಿ, ಓಕೆ. ಇರೆಸ್ಪೆಕ್ಟಿವ್ ಆಫ್ ಬ್ಯಾಕ್ ಗ್ರೌಂಡ್ ಎಲ್ಲ ಮರ್ತುಬಿಡಿ. ನಾನು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಮರ್ತುಬಿಡಿ. ಎಲ್ಲ ವಿಷಯಗಳು ಎಲ್ಲರೂ ತಿಳ್ಕೊಬೇಕಿಲ್ಲಿ. INS ಅರಿಘಟ್ ಒಂದು ಏನು? ಸಬ್ಮರೈನ್, ಕರೆಕ್ಟಾ? ಕೇಳಿಲ್ವಾ? ಏನು ಸಬ್ಮರೈನ್ ಅಂದರೆ? ಜಲಾಂತರ್ಗಾಮಿ. ಏನು ಜಲಾಂತರ್ಗಾಮಿ ಅಂದರೆ ನೀರಲ್ಲೇ ಅಡಗಿ ನೀರಲ್ಲೇ ಚಲನೆ ಮಾಡುವಂಥ ಒಂದು ಯುದ್ಧ ನೌಕೆ. ಸೊ ಅದನ್ನ ಸಬ್ಮರೈನ್ ಅಂತ ಕರಿತೀವಿ. ಇದು ನಾರ್ಮಲ್ ಸಬ್ಮರೈನ್ ಅಲ್ಲ, ಇದು ನ್ಯೂಕ್ಲಿಯರ್ ಸಬ್ಮರೈನ್ ಅಂತ. ಏನು ನ್ಯೂಕ್ಲಿಯರ್ ಸಬ್ಮರೈನ್ ಅಂದರೆ? ನ್ಯೂಕ್ಲಿಯರ್ ಬಾಂಬ್ ಹಾಕೋ ಸಬ್ಮರೈನ್ ಅಂತ ಅಲ್ಲ, ಕ್ಲಿಯರ್.
ಸೊ ನ್ಯೂಕ್ಲಿಯರ್ ಸಬ್ಮರೈನ್ ಅಂದ್ರೆ ಏನು? ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಇದ್ದಂತಹ ನ್ಯೂಕ್ಲಿಯರ್ ಸಬ್ಮರೈನ್ ಯಾವುದು ಗೊತ್ತಾ? INS ಅರಿಹಂತ್. ಕ್ಲಿಯರ್? ಇದೆಲ್ಲ ಡಿಸ್ಕಸ್ ಮಾಡ್ತೀವಿ ಕ್ಲಾಸಲ್ಲಿ ನಾವು. INS ಅರಿಹಂತ್ ಒಂದು ನ್ಯೂಕ್ಲಿಯರ್ ಸಬ್ಮರೈನ್. INS ಅರಿಗಟ್ಟು ಕೂಡ ನ್ಯೂಕ್ಲಿಯರ್ ಸಬ್ಮರೈನ್. ಸೊ ಇದನ್ನ ಎಂತ ಕರಿತೀವಿ ಎರಡೂ ಸಬ್ಮರೈನ್ ಅಂತ ಕರಿತೀವಿ. ಸಬ್ಮರೈನ್ ಅಂತ ಕರಿತೀವಿ. ಇದು ನಾರ್ಮಲ್ ಯಾವ ಸಬ್ಮರೈನ್? ಇದು ನ್ಯೂಕ್ಲಿಯರ್ ಸಬ್ಮರೈನ್ ಅಂತ. ಸೊ ನ್ಯೂಕ್ಲಿಯರ್ ಸಬ್ಮರೈನ್ ಅಂದ್ರೆ ನ್ಯೂಕ್ಲಿಯರ್ ದಾಳಿ ಮಾಡುವಂಥದ್ದು ಅಂತ ಅನ್ಕೊಳ್ಕೋಬೇಡಿ. ಅಫ್ಕೋರ್ಸ್ ಡಿಸ್ಕಸ್ ಮಾಡೋಣ. ನ್ಯೂಕ್ಲಿಯರ್ ಇಂಜಿನ್ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಬಳಸ್ಕೊಂಡು ಚಲನೆ ಮಾಡೋ ಸಬ್ಮರೈನ್ ಇದು. ಯಾಕೆ ಸರ್ ಅದ್ರ ಬಗ್ಗೆ ಎಷ್ಟೊಂದು ಫೋಕಸ್ ಮಾಡ್ತಾ ಇದೀವಿ? ಇಷ್ಟು ದಿನಗಳು ನಾವು ಬಳಸೋದೇ ಸಬ್ಮರೈನ್ ಡೀಸೆಲ್ ಸಬ್ಮರೈನ್. ಕಡೆ ಕಲ್ಸ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಡೀಸೆಲ್ ಸಬ್ಮರೈನ್ ಅಂದ್ರೆ ಒಂದು ನಾರ್ಮಲ್ ದೀಪ ಉರಿಯೋದು ಕೂಡ ಆಕ್ಸಿಜನ್ ಬೇಕಾ? ನಾರ್ಮಲ್ ಒಂದು ದೀಪ, ಒಂದು ಕ್ಯಾಂಡಲ್ ಉರಿಯೋದು ಕೂಡ ಏನ್ ಬೇಕು? ಆಮ್ಲಜನಕ ಬೇಕು. ನೀವು ಸಮುದ್ರ ಆಳಕ್ಕೆ ಹೋಗ್ತಾ 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 ಏನ್ ಕಡಿಮೆ ಆಗುತ್ತೆ? ಆಕ್ಸಿಜನ್ ಕಡಿಮೆ ಆಗುತ್ತೆ. ಆಕ್ಸಿಜನ್ ಕಡಿಮೆ ಆಗೋದ್ರಿಂದ ಡೀಸೆಲ್ ಇಂಜಿನ್ ಕೆಲಸ ಮಾಡಲ್ಲ. ಅರ್ಧ ಹೇಳಿದಾಗ ಡೀಸೆಲ್ ಇಂಜಿನ್ ಕೆಲಸ ಮಾಡಲ್ಲ. ಸೊ ಡೀಸೆಲ್ ಇಂಜಿನ್ ಬಳಸ್ಕೊಂಡು ಸಬ್ಮರೈನ್ ಮಾಡ್ಕೊಂಡ್ರೆ ಆ ಸಬ್ಮರೈನ್ ಆಳಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಆಕ್ಸಿಜನ್ ಸಿಗೋದಿಲ್ಲ, ಇಂಜಿನ್ ವರ್ಕ್ ಆಗಲ್ಲ. ಅದು ಕೇಸ್ ಮಾಡಬೇಕು, ಆ ಸಬ್ಮರೈನ್ ಆಗಾಗ ಮೇಲೆ ತರಬೇಕು, ಆಕ್ಸಿಜನ್ ತಗೋಬೇಕು, ಡೀಸೆಲ್ ಇಂಜಿನ್ ರನ್ ಆಗಬೇಕು, ಬ್ಯಾಟ್ರಿ ಚಾರ್ಜ್ ಆಗಬೇಕು, ಸ್ವಿಚ್ ಆಫ್ ಮಾಡಬೇಕು, ಮತ್ತೆ ಓಡೋಬೇಕು. ಇದು ಡೀಸೆಲ್ ಇಂಜಿನ್. ಅರ್ಥ? ಕ್ಲಿಯರ್? ಅಥವಾ ನಿಮ್ಮ ಮನೆಗಳಲ್ಲಿ ಹೊಲೆ ಮುಂದೆ ಇದಿರ್ತಲ್ಲ ಚಿಮ್ನಿ, ನೋಡಿದಿರ ಚಿಮ್ನಿ? ಆ ಥರ ಚಿಮ್ನಿನ ಬಳಸ್ಕೊಂಡು ಆಕ್ಸಿಜನ್ ತಗೊಂಡು ಡೀಸೆಲ್ ಇಂಜಿನ್ ರನ್ ಆಗಿ ಬ್ಯಾಟ್ರಿ ಚಾರ್ಜ್ ಆಗಿ ಮತ್ತೆ ಸಬ್ಬರ್ ಹೊರಡೋಬೇಕು. ಈ ಥರ ಸಬ್ಬರನ್ ಆಗಾಗ ಆಮ್ಲಜನಕ್ಕೋಸ್ಕರ ಮೇಲೆ ಬರ್ತಾರೆ, ಕೆಡೆ ಹೋಗ್ತಾ ಇದ್ರೆ ಮೇಲೆ ಬರ್ತಾರೆ, ಏನಾಗುತ್ತೆ? ಮೇಲೆ ಬಂದು ಕೆಡೆ ಹೋಗ್ತಾ ಇದ್ರೆ ಎನಿಮಿಗಳು, ಶತ್ರುಗಳಿಂದ ಪತ್ತೆ ಹಚ್ಚಿಬಿಡ್ತಾರೆ. ಹೇಳ್ತಾರೆ ನಿಮ್ಗೆ. ಕ್ಲಿಯರ್? ಸೊ ಡೀಸೆಲ್ ಇಂಜಿನ್ ಬಳಸೋದ್ರಿಂದ ಏನು ಪ್ರಾಬ್ಲಮ್ ಇದೆ, ನೆಗೆಟಿವ್ ಏನಿದೆ ಅಂದ್ರೆ ಡೀಸೆಲ್ ಇಂಜಿನ್ ಏನು ಬೇಕು? ಆಕ್ಸಿಜನ್ ಬೇಕು. ಅದೇ ಸಬ್ಬರೈನ್ ಆಳಕ್ಕೆ ಹೋಗ್ತಾ ಏನಾಗುತ್ತೆ? ಆಕ್ಸಿಜನ್ ಕಡಿಮೆ ಆಗೋದ್ರಿಂದ ಈ ಸಬ್ಬರ್ ಆಗಾಗ ಮೇಲೆಗೆ ಬರಬೇಕಾಗತ್ತೆ ಡೀಸೆಲ್ ಇಂಜಿನ್ಗೆ ರನ್ ಆಗಕ್ಕೆ. ಈ ತರ ಮೇಲೆ ಬಂದ್ರೆ ಶತ್ರುಗಳ ರಡಾರ್ಗಳು, ಸೋನಾರ್ಗಳು ಪತ್ತೆ ಹಚ್ಚಿಬಿಟ್ರೆ ನಮ್ಮ ಸಬ್ಬರೈನು ಏನಿದ್ರು ಏನು ಯೂಸ್ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರನೇ ಡೀಸೆಲ್ ಇಂಜಿನ್ ಬದಲಾಗಿ, ಜೊತೆಗೆ ಆ ಡೀಸೆಲ್ ಇಂಜಿನ್ ಲಕ್ಷಾಂತರ ಲೀಟರ್ ಗಟ್ಲೆ, ಗ್ಯಾಲನ್ಸ್ ಗಟ್ಲೆ ಡೀಸೆಲ್ ಬೇಕು. ಆಯ್ತಾ? ಅರ್ಥ ಹೇಳ್ತಾರೆ ನಿಮ್ಗೆ. ಆಮೇಲೆ ಡೀಸೆಲ್ ಖಾಲಿ ಆದಾಗೆಲ್ಲ ಅದನ್ನ ತುಂಬಿಸ್ಕೊಳ್ಳೋದಕ್ಕೆ ಮತ್ತೆ ಬರ್ತಾ ಇರ್ಬೇಕು ನಾವು. ಹೌದಾ? ಡೀಸೆಲ್ ಖಾಲಿ ಆಯ್ತು, ಬಾ ತುಂಬಿಸ್ಕೊ ಹೊರಡೆ ಹೋಗು, ಅಥವಾ ಡೀಸೆಲ್ ಖಾಲಿ ಆಯ್ತು, ನೀ ಅಲ್ಲೇ ನಾನೇ ಬಂದು ತುಂಬ್ತೀನಿ, ಇದು ಮಾಡ್ಬೇಕಾಗತ್ತೆ. ಕ್ಲಿಯರ್? ಈ ಥರ ಎಲ್ಲ ಮಾಡೋದ್ರಿಂದ ನಮ್ಗೆ ತೊಂದರೆ ಇದೆ. ಸೊ ಅದಕ್ಕೆ ಬೆಸ್ಟ್ ರಿಯಾಕ್ಟರ್ ಏನು? ಬೆಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಬಳಸ್ಕೊಂಡ್ರೆ, ಕರೆಕ್ಟಾಗಿ ಕಲ್ಸ್ಕೊಡ್ರಿ, ಬರೀ 3 kg ಅಥವಾ 5 kg ಯುರೇನಿಯಂ, ಥೋರಿಯಂ ಅಂತ ಸಾಕು. ಸುಮಾರು 30 ವರ್ಷ ಸಬ್ಬರನ್ ಕೆಲಸ ಮಾಡ್ಬೋದು ವಿತೌಟ್ ರಿಫ್ಯೂಲಿಂಗ್. ಅರ್ಥ? ಅದೇ ಡೀಸೆಲ್ ಇಂಜಿನ್ ಆಗಿದ್ರೆ ಡೀಸೆಲ್ ಖಾಲಿಯನ್ನು ತುಂಬಿಸ್ಕೊತಾ ಇರಬೇಕು, ಲಕ್ಷಾಂತರ ಲೀಟರ್ ಗಟ್ಟು ಡೀಸೆಲ್ ಬೇಕಾಗತ್ತೆ. ಅದೇ ನ್ಯೂಕ್ಲಿಯರ್ ಸಬ್ಬರನ್ ಆಗಿದ್ರೆ 3 kg 5 kg ಯುರೇನಿಯಂ ಸಾಕು. ಸುಮಾರು 30 ವರ್ಷ 30 ವರ್ಷ ಸಬ್ಬರನ್ ಕೆಲಸ ಮಾಡ್ತಾ ಇರುತ್ತೆ. ಮತ್ತೆ ರೀಫ್ಯೂಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪದೇ ದಡಕ್ಕೆ ಬಂದು ಕರಾವಳಿಗೆ ಬಂದು ತುಂಬಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆಗಾಗ ಮೇಲೆ ಕಡೆ ಅವಶ್ಯಕತೆ ಇರೋದಿಲ್ಲ. ಆ ಥರ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ, ನ್ಯೂಕ್ಲಿಯರ್ ಇಂಜಿನ್ಗಳನ್ನ, ನ್ಯೂಕ್ಲಿಯರ್ ರಿಯಾಕ್ಟರ್ನ ಬಳಸ್ಕೊಂಡು ಚಲನೆ ಮಾಡುವಂಥ ಸಬ್ಬರನೇ ನ್ಯೂಕ್ಲಿಯರ್ ಸಬ್ಬರನ್. ಅರ್ಥ ತಿಳಿದೀಗ? ಕ್ಲಿಯರ್? ಅರ್ಥ ಆಗಿಲ್ವಾ? ಆ ಥರ ನ್ಯೂಕ್ಲಿಯರ್ ಸಬ್ಬರನ್ ಮಾತ್ರ ಯಾವ್ದಿತ್ತು ಮೊದಲು? ಈಗ ಯಾವ್ದು ಬಂತು? ಅರಿಗಟ್. ಇನ್ನೊಂದು ಯಾವ್ದೊಂದು ಬರಬೇಕು. ಸೊ ನಮಗನ್ಸಿರೋ ಪ್ರಕಾರ ಮುಂದೆ ಬರುವಂತ ಇನ್ನೊಂದು ಸಬ್ಮರೈನ್ INS ಅರಿಧಮನ್ ಬರೋ ಸಾಧ್ಯತೆ ಇದೆ. ಟೋಟಲ್ ಆಗಿ ಅವಾಗ ಇಂಡಿಯಾ ಹತ್ರ 3 ನ್ಯೂಕ್ಲಿಯರ್ ಸಬ್ಮರೈನ್ ಇರುತ್ತೆ. ಯಾಕೆ ಸರ್ 3 ಅಂದ್ರೆ ಅದು ಕೂಡ ಸೂಕ್ಷ್ಮವಾದಂಥ ವಿಷಯಗಳಿದಾವೆ. ಯಾಕಂದ್ರೆ ಇಂಡಿಯಾ ಒಂದು ಪರ್ಯಾಯ ದ್ವೀಪ, ಪೆನಿನ್ಸುಲಾರ್ ಕಂಟ್ರಿ. ಏನ್ ಪರ್ಯಾಯ ದ್ವೀಪ ಅಂದ್ರೆ 3 ಕಡೆ, ಎಕ್ಸಾಕ್ಟ್ಲಿ ಗುಡ್, 3 ಕಡೆ ನೀರಿದ್ದು ಒಂದು ಕಡೆನೇ ಇದೆ. ಇತಿಹಾಸನ ಗಮನಿಸಿದ್ರೆ ನಮಗೆ ದೈತ್ಯಾಕಾರವಾಗಿ ಹಿಮಾಲಯ ಪರ್ವತ ಇದೆ, ಒಂದು ಮಹಾ ಗೋಡೆ. ಅದನ್ನ ದಾಟ್ಕೊಂಡು ಶತ್ರುಗಳು ಬರೋದು ತುಂಬಾ ಕಷ್ಟ ಇದೆ. ಆಯ್ತಾ? ಹಾಗಂತ ಬರಕ್ಕಾಗಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಗಜ್ನಿ ಮತ್ತು ಗೋರಿ, ಖೈಬರ್ ಮತ್ತು ಬೋಲನ್ ಮುಖಾಂತರ ಬಂದ್ಬಿಡ್ತಾರೆ. ಅದು ಬಿಟ್ರೆ ಸೂಕ್ಷ್ಮ ಗಮನಿಸಿದ್ರೆ ನಮ್ಮ ಇಂಡಿಯಾದ ಮೇಲೆ ಅಟ್ಯಾಕ್ ಆಗಿರೋದು ಜಲಮಾರ್ಗದ ಮುಖಾಂತರನೇ. ಹೌದಲ್ಲೋ? ಒಪ್ತಿರಲ್ಲ? ಸೊ ಜಲಮಾರ್ಗದ ಮುಖಾಂತರ ಇಂಡಿಯಾ ಮೇಲೆ ಅಟ್ಯಾಕ್ ಆಗಿದೆ. ಈವನ್ ವಾಸ್ಕೋ ಡ ಗಾಮ ಮೇ 17, 1498 ನಮ್ಮ ದೇಶದ ಭವಿಷ್ಯವನ್ನ, ನಮ್ಮ ದೇಶದ ಚೆರೆನ, ಫುಲ್ ಫೇಸ್ನ ಚೇಂಜ್ ಮಾಡಿದಂಥ ದಿನ. ಆ ದಿನ ಮೇ 17,
1498. ಆ ಒಂದು ಬಂದು ಕಾಲಿಟ್ಟಿದ್ದು ನಮ್ಮ ಇಂಡಿಯಾದ ಎಲ್ಲ ನಿದ್ದೆನೆ ಬದಲಾಗೋಯ್ತು. ಕರೆಕ್ಟಾ? ಹೆಸರು ಕ್ಲಿಯರ್? ಅವನು ಬಂದ, ಜಲಮಾರ್ಗನ ಪತ್ತೆಚ್ಚಿದ. ಅದಾದ್ಮೇಲೆ ಬರೋ ಶುರು ಆದ್ರು ಯಾರು? ಪೋರ್ಚುಗೀಸು, ಡಚ್ಚು, ಫ್ರೆಂಚು, ಬ್ರಿಟಿಷು ಎಲ್ಲ ಬಂದು ಬ್ರಿಟಿಷರು ಬಂದು ಕೊನೆಗೆ ಅವರೇ ತಳ ಹೂಡಿದ್ದು. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ? ವೆರಿ ಗುಡ್, 1757. ಅವತ್ತಿಂದ 1947ವರೆಗೂ ಇಲ್ಲಿ ತಳ ಊರಿ ಬೇರೂರಿ ಆಳಿ ಹಾಳು ಮಾಡೋಗಿದ್ದಾರು ಬ್ರಿಟಿಷರು. ಸುಮಾರು 190 ವರ್ಷ ಬ್ರಿಟಿಷರು ಹಾಳು ಮಾಡೋದ್ರು. ಅವರು ಕೂಡ ಬಂದಿದ್ದು ಕೂಡ ಜಲಮಾರ್ಗದ ಮುಖಾಂತರ. ಅಷ್ಟು ಸಾಲದಂತ ಮೊನ್ನೆ ಅಟ್ಯಾಕ್ ಅಂತ ಮುಂಬೈ ಅಟ್ಯಾಕ್ ಕೂಡ ಜಲಮಾರ್ಗದ ಮುಖಾಂತರ. ಸೊ ಇದ್ದಾಗ ಜಲಮಾರ್ಗ ಅಥವಾ ವಾಟರ್ ಏನಿದೆ, ಇಟ್ಸ್ ವೆರಿ ವಲ್ನರಬಲ್, ಅಂದ್ರೆ ತುಂಬಾ ಸೂಕ್ಷ್ಮವಾದ ವಿಷಯ ಅದು. ಆಯ್ತಾ? ಸುಮಾರು 7500 ಸ್ಕ್ವೇರ್ ಕಿಲೋಮೀಟರ್ ಜಾಗ ಏನಿದೆ, ಕರಾವಳಿ ಇದೆ. ಅದಲ್ಲಂಗೆ ನಮಗೆ ಸೂಕ್ಷ್ಮವಾಗಿ ಲಕ್ಷದ್ವೀಪ್ ಮತ್ತು ಅಂಡಮಾನ್. ಹೀಗಿದ್ದಾಗ ಇಷ್ಟು ದೊಡ್ಡ ಜಾಗನ ನಾವು ಕಾಯ್ಕೋಬೇಕು ಅಂದ್ರೆ, ಕಾಪಾಡ್ಬೇಕಂದ್ರೆ ನಮಗೆ ಸ್ಟ್ರಾಂಗ್ ಏನಿರ್ಬೇಕು? ಸ್ಟ್ರಾಂಗ್, ಪವರ್ಫುಲ್, ಅಪ್ಡೇಟೆಡ್, ಮಾಡರ್ನೈಸ್ಡ್ ನೇವಲ್ ಪವರ್ ಇರಬೇಕು, ಯುದ್ಧ ನೌಕೆಗಳಿರ್ಬೇಕು. ಆ ಥರ ಯುದ್ಧ ನೌಕೆಗಳಲ್ಲಿ ಎಷ್ಟೊಂದು ಥರಗಳಿದಾವೆ. ಅಲ್ಲಿ ಕೆಲವು ಯುದ್ಧ ನೌಕೆಗಳು ಯಾವ್ದು? ನ್ಯೂಕ್ಲಿಯಸ್ ಸಬ್ಮರೈನ್. ಒಂದು ನಮ್ಮ ಹತ್ರ ಆಲ್ರೆಡಿ ಇತ್ತು, ಈಗ ಇನ್ನೊಂದು ಬಂತು, ಇನ್ನೊಂದು ಬರಬೇಕು. ಆಯ್ತಾ? ಈ 3 ಬಂದ್ರೆ 3 ಕಡೆ ಜಾಗ ನಾವೇನ್ ಮಾಡ್ಬೋದು? ಕವರ್ ಮಾಡ್ಬೋದು. ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಆಯ್ತಾ? ಇಷ್ಟೇ ಅಲ್ಲ, ಇನ್ನು ಸಿಕ್ಕಾಪಟ್ಟಿದ್ದಾವೆ. ಸೊ ಇದೆಲ್ಲ ಅಲ್ದಂಗೆ ನಾವೆಲ್ಲ ವಿಷಯ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ ತರ ಯಾಕೆ ಬೇಕು ಸರ್ ನಮ್ಮ ಸಬ್ಮರೈನ್? ಸಬ್ಮರೈನ್ ಅಂದ್ರೆ ಏನು? ನಮ್ಮಲ್ಲಿ ಎಷ್ಟು ಸಬ್ಮರೈನ್ ಇದಾವೆ? ನ್ಯೂಕ್ಲಿಯಸ್ ಸಬ್ಮರೈನ್ ಅಂದ್ರೆ ಏನು? ನ್ಯೂಕ್ಲಿಯಸ್ ಸಬ್ಮರೈನ್ ಏನ್ ಕೆಲಸ ಮಾಡುತ್ತೆ? ಈ ನ್ಯೂಕ್ಲಿಯಸ್ ಸಬ್ಮರೈನ್ ಯಾಕೆ ಬೇಕು? ಕ್ಲಿಯರ್? ಅಂದ್ರೆ ಏನ್ ಹೇಳಿದೆ ನಿಮಗೆ? ಯಾವುದೇ ವಿಷಯ ತಗೊಳ್ಳಿ 3 ಕಡೆ ಫೋಕಸ್ ಮಾಡಿ. ಕರೆಕ್ಟಾ? ಇದೆ 3 ಕಡೆ. ಇತ್ತೀಚೆಗೆ ಈಗ ಮೊನ್ನೆ ಹಿಂದಿನ ವಾರ, ಹೋದ ವಾರ ಐಎನ್ಎಸ್ ಅರಿಗಟ್ ಸೇವೆಗೆ ಸೇರ್ಪಡೆಗೊಂಡಿದೆ. ಇಸ್ ಕಮಿಷನ್. ಇದು ನಮ್ಮ ಭಾಷೆಯಲ್ಲಿ ಕಮಿಷನ್ ಅಂತ ಕರಿತೀವಿ. ಆಯ್ತಾ? ಅಂದ್ರೆ ಏನರ್ಥ? ಸೇವೆಗೆ ಸೇರ್ಪಡೆಗೊಂಡಿದೆ. ಯಾವುದು? ಐಎನ್ಎಸ್ ಅರಿಗಟ್. ಕ್ಲಿಯರಾ? ಸೊ ಈ ಐಎನ್ಎಸ್ ಅರಿಗಟ್ ಏನಿದು? ನ್ಯೂಕ್ಲಿಯಸ್ ಸಬ್ಮರೈನ್. ಆಯ್ತಾ? ಆದರೆ ಐಎನ್ಎಸ್ ವಿಕ್ರಾಂತ್ ಅಂದ್ರೆ ಏನು?